ದ್ರಾಕ್ಷಿ ಗೊಂಚಲು ಮತ್ತು ನರಿ ಸಂಪೂರ್ಣ ಕಥೆ. ಒಂದು ಬಿಸಿಲಿನ ಮಧ್ಯಾಹ್ನ ಕಾಡಿನಲ್ಲಿ ಚಿನ್ನಿ ಎಂಬ ನರಿಯು ತುಂಬಾ ಹಸಿವು ಮತ್ತು ಬಾಯಾರಿಕೆಯಿಂದ ಆಹಾರಕ್ಕಾಗಿ ಅಲೆಯುತ್ತಿತ್ತು. ಅದು ದ್ರಾಕ್ಷಿ ತೋಟದ ಬಳಿ ಬಂದಿತು. ಅಲ್ಲಿ ಬಳ್ಳಿಯಲ್ಲಿ ರಸಭರಿತವಾದ ದ್ರಾಕ್ಷಿ ಗೊಂಚಲುಗಳು ನೇತಾಡುತ್ತಿದ್ದವು. ಗೊಂಚಲುಗಳನ್ನು ನೋಡಿದ ನರಿಯ ಬಾಯಲ್ಲಿ ನೀರೂರಿತು. ದ್ರಾಕ್ಷಿ ಗೊಂಚಲುಗಳು ನೆಲದಿಂದ ಸಾಕಷ್ಟು ಎತ್ತರದಲ್ಲಿದ್ದವು. ನರಿಯು ಅವುಗಳನ್ನು ತಲುಪಲು ಜಿಗಿಯಲು ಪ್ರಾರಂಭಿಸಿತು. ಅದು ಒಮ್ಮೆ 2 ಬಾರಿ 3 ಬಾರಿ ಜೋರಾಗಿ ಜಿಗಿಯಿತು. ಆದರೆ ದ್ರಾಕ್ಷಿ ಗೊಂಚಲು ಕೈಗೆ ಸಿಗಲಿಲ್ಲ. ನರಿಗೆ ಬಹಳ ಸುಸ್ತಾಯಿತು ಮತ್ತು ಅದು ತನ್ನ ಪ್ರಯತ್ನವನ್ನು ನಿಲ್ಲಿಸಿತು. ದ್ರಾಕ್ಷಿಯನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಎಂಬ ಹತಾಶೆ ಮತ್ತು ಕೋಪದಿಂದ ನರಿಯು ಹೀಗೆ ಅಂದುಕೊಂಡಿತು, ಛೇ, ಈ ದ್ರಾಕ್ಷಿಗಳು ಹುಳಿಯಾಗಿವೆ. ಇವುಗಳನ್ನು ತಿನ್ನಲು ನನಗೆ ಇಷ್ಟವಿಲ್ಲ. ಹೀಗೆ ಹೇಳಿ ಹಸಿದ ನರಿಯು ಅಲ್ಲಿಂದ ಬೇರೆ ದಾರಿಯಲ್ಲಿ ಸಾಗಿ ಹೋಯಿತು. ಆದರೆ ಸ್ವಲ್ಪ ಸಮಯದ ನಂತರ ದ್ರಾಕ್ಷಿ ತೋಟದ ಬಳಿ ಭೀಮಾ ಎಂಬ ದೊಡ್ಡ ಕರಡಿಯು ಬಂದಿತು. ಕರಡಿಯು ಸಲೀಸಾಗಿ ದ್ರಾಕ್ಷಿ ಗೊಂಚಲನ್ನು ತಲುಪಿ ಅವುಗಳನ್ನು ಕಿತ್ತು ತಿಂದಿತು. ದ್ರಾಕ್ಷಿಗಳು ತುಂಬಾ ಸಿಹಿಯಾಗಿದ್ದವು. ನಂತರ ಹೊರಟು ಹೋಗುತ್ತಿದ್ದ ಕರಡಿಯು ನರಿಯನ್ನು ಭೇಟಿಯಾಯಿತು. ಏನು ಕರಡಿಯಣ್ಣ, ನೀನು ತುಂಬಾ ಸಂತೋಷವಾಗಿದ್ದೀಯಾ ಎಂದು ನರಿ ಕೇಳಿತು. ಕರಡಿಯು ನಗುತ್ತಾ, ದ್ರಾಕ್ಷಿ ತೋಟದಲ್ಲಿ ರಸಭರಿತವಾದ ದ್ರಾಕ್ಷಿಗಳು ಸಿಕ್ಕವು. ನಾನಂತೂ ಹೊಟ್ಟೆ ತುಂಬ ತಿಂದೆ. ಅವು ಎಷ್ಟು ಸಿಹಿಯಾಗಿವೆ ಗೊತ್ತೇ ನಿನಗೆ ಎಂದು ಹೇಳಿತು. ಕರಡಿಯ ಮಾತು ಕೇಳಿದ ನರಿಗೆ ತಾನು ದ್ರಾಕ್ಷಿ ಹುಳಿ ಎಂದು ಸುಳ್ಳು ಹೇಳಿ ಬಂದದ್ದು ನೆನಪಾಗಿ ತಾನು ಮಾಡಿದ್ದು ದೊಡ್ಡ ತಪ್ಪೆಂದು ಅರಿವಾಯಿತು. ತನ್ನ ಅಹಂಕಾರ ಮತ್ತು ಆಲಸ್ಯದಿಂದಾಗಿ ಸಿಹಿ ದ್ರಾಕ್ಷಿಯನ್ನು ಕಳೆದುಕೊಂಡೆ ಎಂದು ಪಶ್ಚಾತ್ತಾಪಪಟ್ಟಿತು. ನೀತಿ: ನಕ್ಷತ್ರ ಚಿಹ್ನೆ ಸಿಗದೆ ಹೋದ ವಸ್ತುವನ್ನು ಅಥವಾ ನಮ್ಮ ಕೈಲಾಗದ ಕೆಲಸವನ್ನು ದೂಷಿಸಬಾರದು. ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಸಫಲತೆ ಖಂಡಿತ.